ZEE5 ಒರಿಜಿನಲ್ಸ್ ಕನ್ನಡ ವೆಬ್ ಸಿರೀಸ್ ಮಿನಿ ಸೀರೀಸ್ ಅಂತ ಕೂಡ ನೋಡಬಹುದು. ಸುನಿಲ್ ಮೈಸೂರು ಅವರ ಶೋಧ, ಸುಹಾಸ್ ನವರತ್ನ ರೈಟರ್, ಪವನ್ ಕುಮಾರ್, ಅರುಣ್ ಸಾಗರ್, ಸಿರಿ ರವಿಕುಮಾರ್, ಅನುಷಾ ರಂಗನಾಥ್ ಇವರೆಲ್ಲರೂ ನಟನೆಯಲ್ಲಿ. KRG ಸ್ಟುಡಿಯೋಸ್ ಪ್ರೊಡಕ್ಷನ್ ಹೌಸ್ ಇವರೆಲ್ಲರೂ ಸೇರಿ ಕ್ರಿಯೇಟ್ ಮಾಡಿದ್ದಾರೆ ಈ ಶೋಧಾನ. ಕ್ಯಾಚ್ ಮಿ ಇಫ್ ಯು ಕ್ಯಾನ್ ಅನ್ನೋ ನಾಟಕದ ಅಡಾಪ್ಟೇಷನ್ ಅಂತೆ. ಆ ನಾಟಕದ ಅಡಾಪ್ಟೇಷನ್ ಸುಮಾರು ಸಲ ಆಗ್ಬಿಟ್ಟಿದೆ. ಇತ್ತೀಚೆಗೆ ತುಂಬಾ ರೀಸೆಂಟ್ ಅಂತ ನಾವು ನೋಡೋದಾದ್ರೆ ಹಿಂದಿಯ ವೆಬ್ ಸೀರೀಸ್ ಖೋಜ್ ಅನ್ನೋದು 2024ರಲ್ಲಿ ಬಿಡುಗಡೆ ಆಯಿತು ZEE5 ನಲ್ಲೇ. ಶೋಧ 6 ಎಪಿಸೋಡ್ಗಳು, ಎಲ್ಲ ಸೇರ್ಸಿದ್ರೂನು 2 ಗಂಟೆಗಳಿಗಿಂತ ಕಡಿಮೆನೆ. ಸೊ ಒಂದೇ ಸಿಟ್ಟಿಂಗ್ ನಲ್ಲಿ ನೋಡಿ ಮುಗಿಸ್ಬಿಡಬಹುದು. ಸುನಿಲ್ ಮೈಸೂರು ಯಾರು ಅಂದ್ರೆ ಆರ್ಕೆಸ್ಟ್ರಾ ಮೈಸೂರು ಚಿತ್ರದ ನಿರ್ದೇಶಕ. ಇದು ಆಗಸ್ಟ್ 29ನೇ ತಾರೀಕೆ ಪ್ರೀಮಿಯರ್ ಆಗೋಯ್ತು. ಆದ್ರೆ ನಾನು ನೋಡಿದ್ದು ಇದನ್ನ ಇವತ್ತೇ, ಹಾಗಾಗಿ ಈಗ ರಿವ್ಯೂ. ಪವನ್ ಕುಮಾರ್ ಅವರ ಪಾತ್ರದ ಹೆಸರು ರೋಹಿತ್. ಆತ ಒಬ್ಬ ಫೇಮಸ್ ಲಾಯರ್. ಆವತ್ತು ರೋಹಿತ್ ನ ಬರ್ತ್ಡೇ. ರೋಹಿತ್ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರ್ತಾನೆ. ಮನೆಯನ್ನ ನೋಡಿದ್ರೇನೆ ಗೊತ್ತಾಗತ್ತೆ ಹೆಂಡತಿ ಮೀರಾ ಬರ್ತ್ಡೇ ಸೆಲೆಬ್ರೇಷನ್ಗೆ ಎಲ್ಲವನ್ನು ರೆಡಿ ಮಾಡಿದಾಳೆ ಅಂತ. ಆದ್ರೆ ಮೀರಾನೇ ಮಿಸ್ಸಿಂಗ್. ಮರುದಿನ ಬೆಳಗ್ಗೆ ರೋಹಿತ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ. ಈ ಕೇಸನ್ನ ಇನ್ವೆಸ್ಟಿಗೇಷನ್ ಜವಾಬ್ದಾರಿಯನ್ನ ತಗೊಳ್ಳೋದು ಭೈರವ, ಪೊಲೀಸ್ ಇನ್ಸ್ಪೆಕ್ಟರ್ ಭೈರವ. ಅದು ಅರುಣ್ ಸಾಗರ್ ಅವರ ಪಾತ್ರ. ರೋಹಿತ್ ಮೀರಾಗೆ ಒಬ್ಳು ಮಗಳಿದ್ದಾಳೆ, ತಾರಾ ಅಂತ. ಅವಳು ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಓದ್ತಾ ಇದ್ದಾಳೆ. ಮೀರಾಗೆ ತಂಗಿ ಇದ್ದಾಳೆ, ಅದಿತಿ ಅಂತ. ಅದಿತಿ ಕೂಡ ಈ ಕಥೆಯಲ್ಲಿ ಒಂದು ಮುಖ್ಯ ಪಾತ್ರವೇ. ಪೊಲೀಸ್ ಇನ್ವೆಸ್ಟಿಗೇಷನ್ ಶುರು ಆಗತ್ತೆ. ಅಚಾನಕ್ ಆಗಿ ರೋಹಿತ್ಗೆ ಕಾರ್ ಆಕ್ಸಿಡೆಂಟ್ ಆಗತ್ತೆ. ಆ ಆಕ್ಸಿಡೆಂಟ್ ನಲ್ಲಿ ತಲೆಗೆ ಸ್ವಲ್ಪ ಪೆಟ್ಟು ಬೀಳುತ್ತೆ, ಹಾಸ್ಪಿಟಲೈಸ್ ಆಗ್ತಾನೆ. ಅಲ್ಲಿ ಠಕ್ ಅಂತ ಮೀರಾ ಪ್ರತ್ಯಕ್ಷವಾಗ್ತಾಳೆ. ಆದ್ರೆ ರೋಹಿತ್ ಮೀರಾನ ರೆಕಗ್ನೈಸ್ ಮಾಡೋದಿಲ್ಲ. ಯಾಕೆ, ಮುಂದೇನಾಯ್ತು ಅನ್ನೋದೇ ಈ ಮೆಡಿಕೋ ಲೀಗಲ್ ಸಸ್ಪೆನ್ಸ್ ಥ್ರಿಲ್ಲರ್ ನ ಕಥೆ. ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಇದು. ಆದ್ರೆ ಹೆತ್ತವರು ಹಾಗೂ ಮಗು ಅನ್ನೋ ಸಂಬಂಧವೇ ಈ ಚಿತ್ರದ ಒಂದು ಎಮೋಷನಲ್ ಆಸ್ಪೆಕ್ಟ್. ಪ್ರತಿ ಎಪಿಸೋಡ್ ಅನ್ನು 1792ರ ಕೊಡವನಾಡಿನ ಒಂದು ಕಥೆಯಿಂದ ಶುರು ಮಾಡ್ತಾರೆ. ಆ ಕಥೆಯಲ್ಲೂ ಕೂಡ ಹೆತ್ತವರು ಮಗು ಅನ್ನೋ ಆ ಸಂಬಂಧ ಇದೆ. ಸೊ ನಾವು ಶೋಧದಲ್ಲಿ ಯಶೋಧಾನ ಕೂಡ ಸ್ವಲ್ಪ ನೋಡಬಹುದು. ಈ ಕ್ರೈಮ್ ಕಥೆಯ ಒಳಗಿರೋ ಎಲ್ಲಾ ಪಾತ್ರಗಳನ್ನು ಸಸ್ಪಿಷನ್ಗೆ ಅರ್ಹರೇ. ಯಾಕಂದ್ರೆ ನಾವು ಪ್ರೇಕ್ಷಕರಾಗಿ ಈ ಕಥೆಯನ್ನ ರಿಯಲ್ ಟೈಮ್ ನಲ್ಲಿ ನೋಡ್ತಾ ಇರ್ತೀವಿ. ನಮಗೆ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಿರೋದಿಲ್ಲ. ಕೆಲವೇ ಪಾತ್ರಗಳು, ಆದ್ರೆ ನಿಧಾನವಾಗಿ ನಮ್ಗೆ ಅರ್ಥವಾಗ್ತಾ ಹೋಗುತ್ತೆ ದಟ್ ಎಲ್ಲರ ಹಿಂದೆನೂ ಒಂದು ಸೀಕ್ರೆಟ್ ಇದೆ. ಅಂಡ್ ಎಲ್ಲರೂ ಕೂಡ ಸ್ಮಾರ್ಟ್ ಆಗಿ ತಮ್ಮ ಆಟವನ್ನ ಆಡ್ತಾ ಇರ್ತಾರೆ. ಕಥೆಯ ಫ್ಲೋ ಸಹಜವಾಗೇನೆ ನಮ್ಮನ್ನ ಕೆಲವೊಮ್ಮೆ ಮಿಸ್ಲೀಡ್ ಮಾಡುತ್ತೆ, ನಮ್ಮಲ್ಲಿ ಕೆಲವು ಪ್ರಶ್ನೆಗಳನ್ನ ಹುಟ್ಟಿಸತ್ತೆ, ನಮಗೆ ಕೆಲವು ಟ್ವಿಸ್ಟ್ ಗಳನ್ನ ನೀಡುತ್ತೆ. ಅಟ್ ಲಾರ್ಜ್ ಇದು ತುಂಬಾ ಎಫೆಕ್ಟಿವ್ ಆಗಿತ್ತು. ಕಂಟ್ರೋಲ್ಡ್ ಬಡ್ಜೆಟ್ ಅಲ್ಲಿ ಮಾಡಿರೋ ಹಾಗಿದೆಯಲ್ಲ ಅಂತ ನಮಗೆ ಅಲ್ಲಲ್ಲಿ ಕೆಲವೊಮ್ಮೆ ಅನ್ಸಿದ್ರು ಕೂಡ ಈ ಚಿತ್ರಕ್ಕೆ ಒಂದು ವಿಜುವಲ್ ಅಪೀಲ್ ಇದೆ. ಅದು ನಮ್ಮ ಗಮನವನ್ನ ಸೆಳೆಯುತ್ತೆ ಖಂಡಿತವಾಗ್ಲು, ಎಸ್ಪೆಷಲಿ ಔಟ್ಡೋರ್ ಶಾಟ್ ಗಳಲ್ಲಿ. ರೋಹಿತ್ಗೆ ಬೇರೆ ಎಲ್ಲರೂ ನೆನಪಿದ್ದಾರೆ, ಬೇರೆ ಎಲ್ಲವೂ ನೆನಪಿದೆ, ಆದ್ರೆ ಮೀರಾ ಮಾತ್ರ ನೆನಪಾಗ್ತಾ ಇಲ್ಲ ಅನ್ನೋ ಆ ಆಸ್ಪೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಒಬ್ಬರಿಗಿಂತ ಇನ್ನೊಬ್ಬರು ಸ್ಮಾರ್ಟ್ ಆಗಿದ್ದಾರೆ, ಒಬ್ಬರ ಪ್ಲಾನ್ ಗಿಂತ ಇನ್ನೊಬ್ಬರ ಪ್ಲಾನ್ ಜೋರಾಗಿ ಇದೆ ಅಂತ ನಮಗನ್ನಿಸುವ ರೀತಿಯಲ್ಲಿ ಒಂದು ದೃಶ್ಯ ಇದೆ ಅರುಣ್ ಸಾಗರ್, ಪವನ್ ಕುಮಾರ್ ಹಾಗೂ ಸಿರಿ ಅವರ ನಡುವೆ. ಆ ದೃಶ್ಯದಲ್ಲಿ ಇರೋ ಒಂದು ಒನ್ ಅಪ್ ಮ್ಯಾನ್ಶಿಪ್ ಅದು ಚೆನ್ನಾಗಿತ್ತು. ಹಾಗೇನೆ ಓವರ್ ಆಲ್ ಆಗಿ ಆ ದೃಶ್ಯದಲ್ಲಿ ಸ್ವಲ್ಪ ಅದು ಜೀವಂತವಾಗಿತ್ತು ಅನ್ನೋ ರೀತಿಯಲ್ಲಿ. ಇದೊಂದು ಮಿನಿ ಸೀರೀಸೇ ಹೌದು. ಅದ್ರ ಮಾತ್ರಕ್ಕೆ ಎಲ್ಲವೂ ಕಾಂಪ್ಯಾಕ್ಟ್ ಆಗಿ ಇರಬೇಕು ಅಂತ ಏನಿಲ್ವಲ್ಲ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಒಂದು ಅನುಭವವೇ ನಮ್ಗೆ ಸಿಗೋದು. ಎಲ್ಲವೂ ಕಾಂಪ್ಯಾಕ್ಟ್ ಆಗಿ ಇದ್ದ ಹಾಗಿದೆ. ಅದು ಬಡ್ಜೆಟ್ ಆಗಿರ್ಲಿ ಅಥವಾ ಎಲ್ಲವನ್ನು ತುಂಬಾ ಕಾಂಪ್ಯಾಕ್ಟ್ ಆಗಿ ಬೇಗ ಬೇಗ ಮಾಡಿದ ಹಾಗೆ ಅನ್ಸತ್ತೆ. ಆ ಒಂದು ಹೋಲ್ಸಮ್ ಫೀಲಿಂಗ್ ನಮ್ಗೆ ದೊರಕೋದಿಲ್ಲ. ಪ್ರಾಯಶಃ ಅದಕ್ಕೆ ಇನ್ನೊಂದು ಕಾರಣನೂ ಏನು ಅಂದ್ರೆ ಇರೋದೇ 5 ಪಾತ್ರಗಳು. ಆ 5 ಪಾತ್ರಗಳ ಸುತ್ತಲೇ ಎಲ್ಲಾ ದೃಶ್ಯಗಳು ಕೂಡ ನಡೀತಾರೆ. 6 ಎಪಿಸೋಡ್ಗಳನ್ನ ನೋಡಿದ ಮೇಲೆ ನನ್ನಲ್ಲಿ ಉಳ್ಕೊಂಡ ಭಾವನೆ ಏನು ಅಂದ್ರೆ, ಓಕೆ, ಒಂದು ಡೀಸೆಂಟ್ ಸಸ್ಪೆನ್ಸ್ ಥ್ರಿಲ್ಲರ್ ನಾನು ನೋಡಿದೆ ಕನ್ನಡದಲ್ಲಿ, ಆದ್ರೆ ಆ ರಾ ಪಂಚ್ ಮಿಸ್ಸಿಂಗ್ ಅಂತ. ಹಾಗಾಗಿನೇ ಟೇಕ್ ಅವೇ ನನಗೆ ಅಷ್ಟು ಮೆಮೊರಬಲ್ ಆಗಿ ಇರಲಿಲ್ಲ. ಆದ್ರೆ ಈ ಸೀರೀಸ್ ನಿಮ್ಮಿಂದ ಬೇಡೋದು ಕೇವಲ 2 ಗಂಟೆಗಳನ್ನ ಮಾತ್ರ. ZEE5 ನಲ್ಲಿದೆ, ಸೊ ನೀವು ಮನೆಯಿಂದಲೇ ನೋಡಬಹುದು. ಜಸ್ಟ್ 2 hours ಅಷ್ಟನ್ನ ಕೊಡಬಹುದು, ತಪ್ಪಿಲ್ಲ.